ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಚಿಕ್ಕಪೇಟೆ ಬ್ಲಾಗ್ ಹಾಗೆ ನನ್ನ ಹೇರ್ ಕಟ್ ಹಾಗೆ ನನ್ನ ಫುಲ್ ಡೇ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಸಂಡೇ. ಸೊ ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ ಆಲ್ಮೋಸ್ಟ್ 9:30 ಆಗಿತ್ತು. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸೊ ಟಿಫನ್ ನ ಮುಗಿಸ್ಬೇಕಿತ್ತು. ಸೊ ಟಿಫನ್ ನ ಮುಗಿಸೋದಕ್ಕೆ ನಮ್ಮ ದಾಸರಳ್ಳಿ ನಿಯರೆಸ್ಟ್ ಇರುವಂತ ಹೋಟೆಲ್ಗೆ ಹೋಗಿದ್ವಿ. ಸೊ ಈ ಹೋಟೆಲ್ ನಾನು ರೆಗ್ಯುಲರ್ ಆಗಿ ನನ್ನ ಬೆಂಗಳೂರು ಯಾವಾಗ ಹೋದ್ರು ನಾನು ಇದೇ ಸ್ಪಾಟ್ಗೆ ಹೋಗಿ ಟಿಫನ್ ಮಾಡಕ್ಕೆ ಅಂತ. ಚೆನ್ನಾಗಿರುತ್ತೆ ಟಿಫನ್ ಎಲ್ಲಾನು. ಸೊ ರೀಸನಬಲ್ ಪ್ರೈಸ್, ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸ್ಪೈಸಿ ಆಗಿರ್ಲಿ ಅಥವಾ ಟೇಸ್ಟ್ ಚೆನ್ನಾಗಿರ್ತಾರೆ ಆ ತರ ಏನಿಲ್ಲ. ತುಂಬಾ ನೀಟಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಸೊ ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ಇರೋವರೆಗೂ ಇದೇ ಹೋಟೆಲ್ಗೆ ಹೋಗಿರೋದು. ಸೊ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಟಿಫನ್ ಬಿಸಿಬೇಳೆ ಬಾತ್ ತಗೊಂಡಿದ್ದೆ. ಸೊ ಅದನ್ನ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೇರ್ ಕಟ್ಟಿಗೆ ಕೂಡ ಹೋಗ್ಬೇಕಿತ್ತು. ಸೊ ಸಲೂನ್ ಆಪೋಸಿಟ್ ಹೋಟೆಲ್ ಇರೋದ್ರಿಂದ ನನಗೆ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಅಂತ ಏನು ಅನ್ನಿಸ್ತಿರ್ಲಿಲ್ಲ. ಸೊ ಟಿಫನ್ ಮುಗಿಸಿ ಅಲ್ಲಿ ಹೋಗ್ಬೇಕಿತ್ತು. ಸೊ ಇವಾಗ ಏನಕ್ಕೆ ನಾನು ಹೇರ್ ಕಟ್ ನ ಮಾಡಿಸ್ತಿರೋದು ಅಂದ್ರೆ, ಸೊ ನಾನು ತುಂಬಾ ದಿನದಿಂದ ಅಂದ್ರೆ ಒಂದ್ ವರ್ಷಕ್ಕೆ 1.5 ವರ್ಷಕ್ಕೆ ಒಂದ್ಸಲ ಹೇರ್ ಸ್ಮೂತ್ನಿಂಗ್ ಅಥವಾ ಟ್ರೀಟ್ಮೆಂಟ್ ಏನಾದ್ರು ತಗೋತಾ ಇದ್ದೆ. ಸೊ ಇವಾಗ ಏನಾಯ್ತು ಅಂದ್ರೆ ತುಂಬಾನೇ ಸ್ಟ್ರೆಸ್ ಜಾಸ್ತಿ ಆಗಿ ಹೇರ್ ಫಾಲ್ ತುಂಬಾನೇ ಹೈ ಲೆವೆಲ್ ಅಲ್ಲಿ ಹೇರ್ ಫಾಲ್ ಸ್ಟಾರ್ಟ್ ಆಯ್ತು. ಸೊ ಇವಾಗ ಮಾಡ್ಸೋಣ ಅವಾಗ ಮಾಡ್ಸೋಣ ಅಂತ ತುಂಬಾನೇ ಲೇಟ್ ಮಾಡ್ಕೊಂಡೆ. ನನ್ನ ಹೇರ್ ಅಂತೂ ತೀರಾ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದಕ್ಕೆ ಏನಾದ್ರು ಒಂದು ಗತಿ ಮಾಡ್ಬೇಕು ಅಂತ ಇವತ್ತು ಸಲೂನ್ ಹೋದೆ. ಮತ್ತೆ ಸ್ಟ್ರೈಟ್ನಿಂಗ್ ಮಾಡಿಸೋಷ್ಟು ಟೈಮ್ ಆಗ್ಲಿ ಪೇಷನ್ಸ್ ಆಗಿ ನನಗಿರ್ಲಿಲ್ಲ. ಯಾಕಂದ್ರೆ 4 to 5 hours ಕುತ್ಕೋಬೇಕಿತ್ತು. ಸೊ ಬೇರೆ ಕೆಲಸಗಳು ಪೆಂಡಿಂಗ್ ಜಾಸ್ತಿ ಇರೋದ್ರಿಂದ ಸೊ ಫೈನಲ್ ಆಗಿ ಹೇರ್ ಕಟ್ ನ ಮಾಡಿಸ್ಬೇಕಂದು ನನ್ನ ಡಿಸಿಷನ್ ನಾನ್ ಬಂದೆ. ಸೊ ನಾನು ಇವಾಗ ತಗೊಂಡಿದ್ದು ಲೇಯರ್ ಹೇರ್ ಕಟ್ ನ ಮಾಡಿಸಿದ್ದು. ಸೊ ನೀವು ನೋಡ್ತಿದ್ದೀರಲ್ಲ, ಇದು ನನ್ನ ಫ್ರಂಟ್ ಲೇಯರ್. ಲೆಂತ್ ಇಷ್ಟು ಲೆಂತ್ ಇತ್ತು. ಸೊ ಲೆಂತ್ ಏನೋ ಇತ್ತು, ಬಟ್ ಥಿಕ್ನೆಸ್ ತುಂಬಾನೇ ಕಮ್ಮಿ ಇತ್ತು. ನನ್ಗೆ ಥಿಕ್ನೆಸ್ ಬಗ್ಗೆ ತುಂಬಾನೇ ಬೇಜಾರಾಗ್ತಿತ್ತು ಕೆಲವೊಂದ್ಸತಿ ನೆನ್ಸ್ಕೊಂಡು ನೋಡಿದಾಗ. ಅದಕ್ಕೆ ಏನ್ ಮಾಡಿದೆ, ಬೇಡ ಥಿಕ್ನೆಸ್ ಇರ್ಲಿ ಪರವಾಗಿಲ್ಲ, ಇಷ್ಟೊಂದು ಲೆಂತ್ ಬೇಡ ಅಂತೇಳಿ ಲೆಂತ್ ನ ಕಟ್ ಮಾಡಿಸಿ ತೆಗ್ಸಿದೆ. ಸೊ ಕಟಿಂಗ್ ತುಂಬಾನೇ ನೀಟಾಗಿ ಪ್ರೊಫೆಷನಲ್ ಆಗಿ ಹೇರ್ ಕಟ್ ನ ಮಾಡ್ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ನಾನು ಸೊ ಚಿತ್ರದುರ್ಗ ಲೇರಿಯಲ್ ಸ್ಪಾದಲ್ಲಿ ಹಾಗೇನೆ ನಂದು ಆಲ್ಟ್ರಾಸೌಂಡ್ ಎರಡು ಕಡೆನೂ ವಿಚಾರಿಸಿ ಮಾಡಿಸಿದೆ. ಬಟ್ ನಮ್ದು ಎರಡು ಕಡೆನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಯಾಕಂದ್ರೆ ಕಟಿಂಗ್ ನಿಜವಾಗ್ಲೂ ತುಂಬಾ ಸಲ ಹಾಳು ಮಾಡ್ಬಿಟ್ಟಿದ್ರು. ಸೊ ನನ್ಗೆ ಹೇರ್ ಗ್ರೋತ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ಗೆ ಹೇರ್ ಕಟಿಂಗ್ ಏನು ಪ್ರಾಬ್ಲಮ್ ಅಂತ ಅನ್ಸಲ್ಲ. ಯಾರಿಗೆ ಹೇರ್ ಗ್ರೋತ್ ತುಂಬಾ ಕಮ್ಮಿ ಇರುತ್ತೆ ಅಥವಾ ಫಾಸ್ಟ್ ಆಗಿ ಆಗಲ್ಲ, ಅವ್ರು ಬೇಕಾದ್ರೆ ಇದನ್ನ ಮಾಡ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಕಟಿಂಗ್ ನ ಸ್ಕಿಪ್ ಮಾಡಿ ಸೊ ಮೇಂಟೈನ್ ಮಾಡ್ತಾ ಹೋಗಿ. ಬಟ್ ಯಾರಿಗೆ ಹೇರ್ ಗ್ರೋತ್ ತುಂಬಾ ಫಾಸ್ಟ್ ಆಗಿರುತ್ತೆ ಅವ್ರು ಆರಾಮಾಗಿ ಕಟಿಂಗ್ ನ ಮಾಡಿಸ್ಬೋದು. ಸೊ ನೀವು ಇವಾಗ ನೋಡ್ತಿರಲ್ಲ, ಇದೇ ನಂದು ಇವಾಗ ಅಂದ್ರೆ ಈಗ ಕಟಿಂಗ್ ಮಾಡಿರೋದು. ಸೊ ಲೇಯರ್ ತುಂಬಾನೇ ಫ್ರಂಟ್ ಲೇಯರ್ ನಾನು ಮಾಡಿಸ್ಕೊಂಡಿದ್ದು, ಚೆನ್ನಾಗಿ ಬಂದಿತ್ತು ಕಟಿಂಗ್ ಎಲ್ಲಾನು. ಸೊ ನನ್ನ ಫೇಸ್ಗೆ ಇದೇ ಪ್ರೊಫೈಲ್ ಸೂಟ್ ಆಗುತ್ತೆ ಅಂತ ಇದೇ ಕಟಿಂಗ್ ನ ಮಾಡಿದ್ರು. ಅದು ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಸೊ ಗೈಸ್, ನನ್ನ ಹೇರ್ ಕೇರ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಅದ್ರದ್ದು ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಡ್ಯಾಂಡ್ರಫ್ ಬಗ್ಗೆ ಆಗಿರಲಿ, ಹೇರ್ ಫಾಲ್ ಕಂಟ್ರೋಲ್ ಬಗ್ಗೆ ಆಗಿರಲಿ, ಪ್ರತಿಯೊಂದ್ರ ಬಗ್ಗೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದ್ಸಲ ಚೆಕ್ಔಟ್ ಮಾಡಿ. ನಿಮ್ಮ ಹೇರ್ ಕೇರ್ನ ಅದೇ ಥರ ಸೆಟ್ ಮಾಡಿದ್ರೆ ಹೇರ್ ತುಂಬಾ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಹಾಗೆಯೇ ಫ್ರೀಜಿ ಕೂಡ ಕಡಿಮೆ ಆಗುತ್ತೆ. ಸೊ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ತುಂಬಾನೇ ತಲೆನೋವ್ತಿತ್ತು ಅಂತ ಕಾಫಿ ಕುಡಿದ್ವಿ. ಸೊ ಕಾಫಿ ಕುಡಿದ್ಬಿಟ್ಟು ಮತ್ತೆ ದಾಸರಳ್ಳಿ ಮೆಟ್ರೋ ಸ್ಟೇಷನಿಂದ ಹೊರಟ್ವಿ. ಸೊ ಎಲ್ಲಿಗೆ ಹೋಗ್ತಿದ್ದಾರೆ ಜನ ಅನ್ನೋದೇ ತುಂಬ ಡೌಟ್ ಆಗಿಬಿಟ್ಟಿತ್ತು. ಎಲ್ಲ ಕಡೆನೂ ಜನ ಇದ್ದಾರೆ. ಬಸ್ಸಲ್ಲಿ ಹೋದ್ರು ಜನ, ಕಾರಲ್ಲಿ ಹೋದ್ರು ಜನ, ಆಟೋದಲ್ಲಿ ಹೋದ್ರು ಜನ, ಮೆಟ್ರೋದಲ್ಲಿ ಹೋದ್ರು ಜನ, ಜನ 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 ಜನ. ಸೊ ನನ್ನ ಪ್ರಕಾರ ಅನಾವಶ್ಯಕವಾಗಿ ದಯವಿಟ್ಟು ಓಡಾಡೋದನ್ನು ಕಡಿಮೆ ಮಾಡಿ, ಅವಶ್ಯಕತೆ ಇದ್ರೆ ಮಾತ್ರ ಓಡಾಡಿ. ಸೊ ಹೆಲ್ತಿಗೆ ನಿಜವಾಗ್ಲೂ ಅಷ್ಟೊಂದೇನು ಒಳ್ಳೆಯದಲ್ಲ. ಅವಶ್ಯಕತೆ ಇತ್ತು ಅದರಿಂದ ನಮಗೆ ನೀಡೆಡ್ ಅಂತ ಅಂದರೆ ಮಾತ್ರ ಮನೆಯಿಂದ ಆಚೆ ಹೋಗಿ. ಯಾಕಂದರೆ ಬಿಸಿಲು ತುಂಬಾ ಜಾಸ್ತಿ ಇರೋದ್ರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಿದೆ ಇವಾಗ ಎಲ್ಲ ಕಡೆ. ನೀವು ಕೆಲವೊಂದು ಕಡೆ ಹಾಸ್ಪಿಟಲ್ಗೆ ಹೋಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇದೆ ಸಿಚುವೇಶನ್ ಅಂತ. ಸೊ ಮೆಟ್ರೋದಲ್ಲಿ ಹೊರಟಾಗ ಇಷ್ಟು ಜನ ಆಲ್ಮೋಸ್ಟ್ ಇದ್ದರು. ಇದನ್ನು ಸ್ಟಾರ್ಟಿಂಗ್ ಸ್ಟೇಜು. ಸೊ ಇಲ್ಲೇ ಇಷ್ಟು ಜನ, ಮುಂದೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಜನ ಇತ್ತು. ಸೊ ನಾವೇನು ಮಾಡಿದ್ವಿ, ಹೋಗಿ ಫೈನಲ್ ಆಗಿ ಚಿಕ್ಕಪೇಟೆನ ಎಂಟ್ರ್ ಆದ್ವಿ. ಸೊ ಚಿಕ್ಕಪೇಟೆ ಎಂಟ್ರೆನ್ಸ್ ನೋಡಿ, ಸಂಡೇ ಬಜಾರ್ ಇದು. ಸಂಡೇ ಬಜಾರ್ ಹತ್ರ ಹೆವಿ ಅಂದರೆ ಹೆವಿ ಕ್ರೌಡ್ ಇತ್ತು. ಸೊ ನೀವೇನಾದರೂ ಚಿಕ್ಕಪೇಟೆಗೆ ಆ ಸಂಡೇ ಬಜಾರ್ಗೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ಸ್ವಲ್ಪ ಬೇಗನೆ ಹೋಗಿ. 7:30ಗೆಲ್ಲ ಬಂದಿರ್ತಾರೆ. ಅಲ್ಲಿ ಬಜಾರ್ಗಳು ತುಂಬ ಕಡೆ ಬಂದಿರುತ್ತೆ. ಸೊ ನೀವು ಹೊಲದ್ದೇನಾದರೂ ಐಟಮ್ಸ್ ಬೇಕಾಗಿತ್ತು ಅಂದರೆ, ಬಟ್ಟೆಗಳು ಬೇಕಾಗಿತ್ತು ಅಂದರೆ, ಅಥವಾ ಏನೇ ಆಕ್ಸೆಸರೀಸ್ ಆಗಿರಲಿ, ಅಥವಾ ಮನೆಗೆ ಸೊಳ್ಳೆ ಪರದೆ, ಮನೆ ಐಟಮ್ಸ್ ಆಗಿರಲಿ, ಹಂಗೆ ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ ಆಗಲಿ, ಪ್ರತಿಯೊಂದೂ ಚೀಪ್ ರೇಟ್ಗೆ ಸಿಗುತ್ತೆ. ಅಥವಾ ನೀವು ಹೊರಗಡೆ ಟ್ರಾವೆಲ್ ಮಾಡಬೇಕಂತ ಇದ್ದರೆ ಊರುಗಳಲ್ಲಿ ನಿಮಗೆ ಗೊತ್ತಿರುತ್ತಲ್ಲ, 1 to ಡಬಲ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ಬಟ್ ಇಲ್ಲೆಲ್ಲ ತುಂಬ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ. ಬಟ್ ಏನು ಅಂದರೆ ನೀವು ಬಾರ್ಗೇನ್ ಮಾಡಬೇಕು, ಇಲ್ಲಾಂದರೆ ನೀಟಾಗಿ ನೋಡಿ ಕ್ವಾಲಿಟಿ ಚೆನ್ನಾಗಿದೆಯಾ ಅನ್ನೋದ್ರ ಬೇಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಅಲ್ಲಿ. ಸೊ ಒಂದಲ್ಲ ಅಂದರೆ 10 ಸಲ ಟೆಸ್ಟ್ ಮಾಡಿ ತಗೊಳ್ಳಿ. ಅಲ್ಲಿ ಯಾರು ನಿಮಗೆ ಬಲವಂತ ಮಾಡಲ್ಲ, ಅವ್ರು ಮಾಡ್ತಾರೆ. ಬಟ್ ಅದನ್ನು ನೀವಂತೂ ಯಾಮಾರಕ್ಕೆ ಹೋಗಬೇಡಿ. ಸೊ ನಮಗೆ ಸುತ್ತಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು.
ಸೊ ಒಂದು ಶುಗರ್ ಕ್ಯಾನ್ ಕುಡಿದು ಮತ್ತೆ ಅಲ್ಲಿಂದ ಹೊರಡಬೇಕಿತ್ತು. ಫುಲ್ ಡೇ ನಮ್ಮದು ಇದೇ ಥರ ಪ್ಲ್ಯಾನಿಂಗ್ ಇದ್ದಿದ್ದರಿಂದ ಆದಷ್ಟು ಸ್ವಲ್ಪ ರೆಸ್ಟ್ ಮಾಡಿನೇ ಮೂವ್ ಆಗ್ತಿದ್ವಿ. ಸೊ ನೀವಿಲ್ಲಿ ನೋಡ್ತಿರಲ್ಲ, ಇದು ಬಂದು ಚಿಕ್ಕಪೇಟೆ ಮೇನ್ ರೋಡ್. ಸೊ ಇಲ್ಲಿ ನಿಮಗೆ ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರಲಿ ಅಥವಾ ಡ್ರೆಸ್ಸಸ್ ಆಗಿರಲಿ, ಸ್ಯಾರೀಸ್ ಆಗಿರಲಿ ಎಲ್ಲನೂ. ಸೊ ನನಗೆ ಒಂದು ಶಾಪ್ ಅವರು ಸೊ ಸ್ಯಾರೀಸ್ ಬಂದಿದೆ ಆಲ್ರೆಡಿ, ನೀವು ಒಂದ್ಸಲ ಬಂದು ಚೆಕ್ಔಟ್ ಮಾಡಿ ಅಂತ ಅಂದಿದ್ರು. ಸೊ ಇಲ್ಲಿ ವಿಡಿಯೋನ ಮಾಡೋಂಗಿರಲಿಲ್ಲ ಗೈಸ್, ಆದ್ರೂ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಎಲ್ಲ ಶಾಪ್ ಅವ್ರದ್ದು ಒಂದು ಕಂಡೀಷನ್ಸ್ ಅಂತ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬರ್ತಾ ಒಂದು ಮೇನ್ ರೋಡಲ್ಲೇ ಇದು ಕೀ ಚೈನ್ಸ್ನ ನೋಡಿದ್ವಿ. ನೀವೆಲ್ಲರೂ ನೋಡ್ತೀರಾ, ಇದೆಲ್ಲ ಇನ್ಸ್ಟಾಗ್ರಾಮಲ್ಲಾಗಿರಲಿ, ಯೂಟ್ಯೂಬಲ್ಲಾಗಿರಲಿ ತುಂಬ ಕಡೆ ವೈರಲ್ ಆಗ್ತಿರೋಂಥ ಸಿಂಬಲ್ಸು. ಸೊ ಈ ಲೈಫ್ದು. ಸೊ ಅದಿದ್ದರೆ ಯಾರ್ದು ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳಲ್ಲ ಅನ್ನೋ ನಂಬಿಕೆ ಎಲ್ಲರಿಗೂ. ಸೊ ಆನ್ಲೈನ್ ಅಲ್ಲಿ ಅಂತ ಪರ್ಚೇಸ್ ಮಾಡೋದಕ್ಕಿಂತ ಈಗ ರೋಡ್ ಸೈಡಲ್ಲಿ ಪರ್ಚೇಸ್ ಮಾಡಿ, ಸೊ ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇಷ್ಟಾದರೂ ಸೇಲ್ ಆಯ್ತಲ್ಲ ಇವತ್ತು ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಅದೇ ರೋಡಲ್ಲಿ ಮುಂದೆ ಬಂದರೆ ಐಶ್ವರ್ಯ ಮಾಲ್ ಅಂತ, ಅದ್ರ ಮುಂದೆಗಡೆ ಗ್ರೇಪ್ ಜ್ಯೂಸ್ ಅಂತ ಒಂದು ಹೊಸದಾಗಿರೋವಂಥ ರೆಸಾರ್ಟ್ ಓಪನ್ ಆಗಿದೆ, ಚೆನ್ನಾಗಿದೆ ಅದನ್ನು. ಅಲ್ಲಿಂದ ನೆಕ್ಸ್ಟ್ ಮುಂದೆಗಡೆ ಮೂವ್ ಆದರೆ ನಿಮಗೆ ಬರ್ಮಾ ಬಜಾರ್ ಅಂತ ಸಿಗುತ್ತೆ. ಆ ಬರ್ಮಾ ಬಜಾರ್ದೇನು ನಿಮಗೆ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸು ಕೂಡ ಸಿಗುತ್ತೆ. ರಿಂಗ್ ಲೈಟ್, ಕ್ಯಾಮ್ರಾ ಆಕ್ಸೆಸರೀಸ್ ಏನೇನು ಬೇಕು ಪ್ರತಿಯೊಂದೂ ಅದೇ ಶಾಪ್ಗಳಲ್ಲಿ ಸಿಗುತ್ತೆ. ಒಂದು ಫುಲ್ ರೋಲ್ ಅದರದ್ದೇನೆ ಇರೋದು ಶಾಪ್ಸ್ ಎಲ್ಲನೂ. ಪ್ರತಿಯೊಂದು ಐಟಮ್ನು ನಿಮಗೆ ಜೆನ್ಯೂನ್ ಆಗಿ ನೀವೇ ಚೆಕ್ ಮಾಡಿ, ಟೆಸ್ಟ್ ಮಾಡಿ ಒಂದರ ಎರಡು ಸಲ ನೋಡಿ ತಗೊಂಡು ಬರ್ಬೋದು. ಸೊ ನಾನು ಕೂಡ ಒಂದು ಮೈಕ್ನ ಪರ್ಚೇಸ್ ಮಾಡಿದೆ. ಹಾಗೆ ಟ್ರೈಪಾಡ್ಸ್ ಆಗಿರಲಿ, ಗಿಂಬಲ್ಸ್ಗೆ ಯಾವ್ದಾದ್ರು ನಿಮಗೆ ಗಿಂಬಲ್ ಬೇಕಾಗಿತ್ತು ಅಂದರೆ ಅದು ಕೂಡ ಸಿಗುತ್ತೆ ಅಲ್ಲಿ. ಸೊ ಆನ್ಲೈನ್ಗಿಂತ ಬೆಟರ್ ಆಪ್ಷನ್ ನೀವು ಹೋಗಿ ಟಚ್ ಆ್ಯಂಡ್ ಫೀಲ್ ಮಾಡಿ ಒಂದು ಐಟಮ್ನ ತಗೊಂಡ್ರೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆಮೇಲೆ ಅಮೌಂಟ್ ಎಷ್ಟು ಪೇ ಮಾಡ್ತಿದ್ದೀವಿ ಅಂತ ನಿಮ್ಗೊಂದು ಕ್ಲಾರಿಟಿನೂ ಇರುತ್ತೆ. ಸೊ ಆ ಥರ ಪರ್ಚೇಸ್ ಮಾಡಿ. ಸೊ ಇವರು ನಮಗೆ ಇಲ್ಲಿ ಒಂದು ಗಿಂಬಲ್ನ ತೋರಿಸಿದ್ರು. ಸೊ ನನ್ನ ಹತ್ರ ಆಲ್ರೆಡಿ 2-3 ಇರೋದ್ರಿಂದ ನನಗೆ ಅದು ಬೇಡ ಅಂತ ಅನ್ನಿಸ್ತು. ಸೊ ವರ್ತ್ ನನ್ನ ಪ್ರಕಾರ. ಸೊ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾನೇನು ಮಾಡಿದೆ, ಆಚೆಗಡೆ ಬಂದು ಸ್ವಲ್ಪ ಫ್ರೂಟ್ಸ್ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತು. ಬಿಸ್ಲಿಗೆ ತಡೆಯೋಕ್ಕೆ ಆಗ್ತಿರಲಿಲ್ಲ. ಸೊ ಫ್ರೂಟ್ಸ್ನ ತಿಂದು ಮತ್ತೆ ನಾವು ಹೊರಡಬೇಕಿತ್ತು. ನನಗೆ ಬೇರೆ ಕಡೆನೂ ಸ್ವಲ್ಪ ಕೆಲಸ ಇರೋದ್ರಿಂದ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಮತ್ತೆ ನಾನು ಮತ್ತೆ ಗ್ರೇಪ್ಸ್ ಜ್ಯೂಸ್ ಆ ಶಾಪ್ ಎದುರುಗಡೆನೇ ಬಂದೆ. ನಿಜವಾಗ್ಲೂ ಕಲೆಕ್ಷನ್ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ. ನಿಜವಾಗ್ಲೂ ಒಳ್ಳೆ ವ್ಯೂ ನೋಡ್ಬೋದು ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ. ಯಾರೆಲ್ಲ ಡ್ರಿಂಕ್ಸ್ ಮಾಡ್ತೀರಾ ಅಥವಾ ಅದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅಥವಾ ಅದನ್ನು ಪ್ಯಾಷನಾಗಿ ತಗೊಂಡಿದ್ದೀರಾ, ಖಂಡಿತ ಇದನ್ನು ನೋಡ್ಬೋದು, ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಮತ್ತೆ ಸೊ ವಾಪಸ್ ಹೋಗಬೇಕಿತ್ತು. ವಾಪಸ್ ಹೋಗೋಕ್ಕಿಂತ ಮುಂಚೆ ಅಂದರೆ ಆ ರೋಡನ್ನ ಬಿಟ್ಟು ಬೇರೆ ರೋಡ್ಗೆ ಹೋಗಬೇಕಿತ್ತು. ತುಂಬಾ ಹಸುವಾಗಿತ್ತು, ಟೈಮು ಕೂಡ ಆಗಿತ್ತು. ಅದೇ ರೋಡಲ್ಲಿ ಸ್ವಲ್ಪ ಮುಂದೆಗಡೆ ಬಂದರೆ ಬಾಂಬೆ ವಡಾಪಾವ್ ಅಂತ ಮಾಡ್ತಾರೆ. ಎಷ್ಟು ಕ್ರೌಡ್ ಅಂದರೆ ಇಲ್ಲಿ ಹೆವಿ ಕ್ರೌಡ್. ನಾವಿಲ್ಲಿ ಒಂದು ಏನದು ವಡ ತಗೊಂಡಿದ್ವಿ, ತಿಂದ್ಬಿಟ್ಟು ಸೊ ಮತ್ತೆ ನಾವು ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಗೈಸ್ ಇಲ್ಲಿವರೆಗೂ ವಿಡಿಯೋನ ಮಾಡಿದ್ದೀನಿ ಅಷ್ಟೇ, ಇದ್ರ ಮುಂದಕ್ಕೆ ವಿಡಿಯೋ ಮಾಡಿಲ್ಲ. ಸೊ ಏನಕ್ಕೆ ಅಂದರೆ ತುಂಬಾ ಸುಸ್ತು ಕೂಡ ಆಗಿದ್ದು, ನನಗೆ ಅಷ್ಟು ಪೇಷನ್ಸ್ ಕೂಡ ಇರಲಿಲ್ಲ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್